ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಾ ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋದೊಂದಿಗೆ, ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಸೊ ನೀವು ಆಲ್ರೆಡಿ ಟೈಟಲ್ಲು ತಮ್ಮೇಲೂ ನೋಡ್ದಂಗೆ ನಿಮ್ಮ ಒಂದು ಮನೆಯ ವಾಲ್ಗಳಿಗೆ ಯೂನಿಕ್ಕಾಗಿ ಡಿಸೈನ್ ಪೇಂಟಿಂಗ್ಗಳನ್ನು ಯಾವ ರೀತಿ ಮಾಡೋದು, ಅದೇ ರೀತಿ ಯಾವ್ಯಾವ ರೀತಿ ಎಲ್ಲ ನಾವು ಡಿಸೈನ್ ಪೇಂಟಿಂಗ್ಗಳನ್ನು ಮಾಡ್ಕೊಬೋದು, ಅದೇ ರೀತಿ ಈ ಒಂದು ಡಿಸೈನ್ ಪೇಂಟಿಂಗ್ ಮಾಡೋದಕ್ಕೆ ನಮಗೆ ಏನೇನೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ಗಳು ಬೇಕು, ಅದೇ ರೀತಿ ಒಂದು ಡಿಸೈನ್ ಪೇಂಟಿಂಗ್ ಮಾಡಿಸೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸ್ನೇಹಿತರೆ, ಇವಾಗ RCCಯಲ್ಲಿ ನಡೀತಾ ಇದೆ ಯುಗಾದಿ ಸಂಭ್ರಮ. ಹೌದು ವೀಕ್ಷಕರೇ, ನೀವು ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸ್ಕೋಬೇಕಾದ್ರೆ ಆ ಪ್ರಾಜೆಕ್ಟ್ ಅನ್ನ ಯುಗಾದಿಯ ನಂತರ ಅಂದ್ರೆ 9 ಏಪ್ರಿಲ್ ನಂತರ ಬುಕ್ ಮಾಡ್ಕೊಂಡ್ರೆ ನೀವು ಗೆಲ್ಬಹುದು ಓಲಾ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ. ಹೇಗಂತೀರಾ, ಮೊದಲ 50 ಕಸ್ಟಮರ್ಗಳು ಯಾರು ಬುಕ್ ಮಾಡ್ಕೊಡ್ತಾರೆ ಅವರಿಗೆ ಲಕ್ಕಿ ಡಿಪ್ ಮುಖಾಂತರ 40 ಲಕ್ಷದಿಂದ 70 ಲಕ್ಷದ ಒಳಗೆ ಬರುವಂತಹ ಪ್ರಾಜೆಕ್ಟ್ ಗಳಿಗೆ ಓಲಾ X1+ ಒಬ್ಬರಿಗೆ, ಅಂಡ್ 70 ಲಕ್ಷದ ಮೇಲ್ಗಡೆ ಯಾರು ಪ್ರಾಜೆಕ್ಟ್ ಬುಕ್ ಮಾಡ್ತಾ ಇದ್ರೆ ಓಲಾ S1 Pro ಅದು ಒಬ್ಬರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಉಳಿದವರು ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕಾಗಿಲ್ಲ. 50 ಜನರಿಗೂ ಕೂಡ ಫಿಕ್ಸ್ ಆಗಿರುವಂತಹ RCC ವೋಚರ್ಗಳನ್ನ ನೀಡಲಾಗುತ್ತೆ ವೀಕ್ಷಕರೇ. ಈ ವೋಚರ್ಗಳ ಮುಖಾಂತರ 40 ಲಕ್ಷದಿಂದ 70 ಲಕ್ಷದವರೆಗೆ ಇರುವಂತಹವರಿಗೆ 20,000 ವೋಚರ್, 70 ಲಕ್ಷದ ಮೇಲ್ಗಡೆ ಇರುವಂತಹ ಪ್ರಾಜೆಕ್ಟ್ಗಳಿಗೆ 25,000 ವೋಚರ್ಗಳನ್ನ ನೀಡಲಾಗುತ್ತೆ. ಆ ವೋಚರ್ ಮುಖಾಂತರ ನೀವು ನಿಮ್ಮ ಮನೆಗೆ ಬೇಕಾದಂತಹ ಫರ್ನಿಚರ್ ಗಳಿರ್ಬೋದು, ಅಪ್ಲೈನ್ಸಸ್ ಗಳಿರ್ಬೋದು, ಅಥವಾ ಪ್ರಾಜೆಕ್ಟ್ ಅಲ್ಲಿ ನೀವು ಆಡ್ ಆನ್ಸ್ಗಳು, ಫಾಲ್ ಸೀಲಿಂಗ್ಸ್ ಇರ್ಬೋದು, ಇಂಟೀರಿಯರ್ ಅಥವಾ ಸಿವಿಲ್ ವರ್ಕ್ ಅಲ್ಲಿ ಯಾವ್ದನ್ನು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. ಸೊ ಈ ಕೂಡಲೇ ರಿಲಯಬಲ್ ಕನ್ಸಲ್ಟೆಂಟ್ ಅಂಡ್ ಕನ್ಸ್ಟ್ರಕ್ಷನ್ RCC ಅವ್ರನ್ನ ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೊಳ್ಳಿ. ಅದು ಕೂಡ ರಿಯಾಯಿತಿ ದರದಲ್ಲಿ, ಜೊತೆಯಲ್ಲಿ ಓಲಾ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ನಿಮ್ಮ ಮನೆಗೆ ಕೊಂಡೊಯ್ಯಿರಿ ವೀಕ್ಷಕರೇ. ಸೊ ಇನ್ನು ಮೊದಲನೇದಾಗಿ ಈ ಒಂದು ಪೇಂಟಿಂಗ್ ಅಂದರೆ ಡಿಸೈನ್ ಪೇಂಟಿಂಗ್ ಮಾಡೋದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಆಮೇಲೆ ಯಾವ ರೀತಿ ಪೇಂಟ್ ಮಾಡೋದು ಮತ್ತು ಯಾವ್ಯಾವೆಲ್ಲ ರೀತಿ ಡಿಸೈನ್ಸ್ಗಳಲ್ಲಿ ನಾವು ಪೇಂಟಿಂಗ್ ಮಾಡ್ಕೊಬೋದು ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಿಮಗೆ ಬೇಕಾಗಿರೋ ಒಂದು ಎಕ್ವಿಪ್ಮೆಂಟ್ ಅಂದರೆ ರೋಲರ್. ಹೌದು ಫ್ರೆಂಡ್ಸ್, ನಿಮಗೆ ಪೇಂಟಿಂಗ್ ರೋಲರ್ ಕೂಡ ಅಗತ್ಯ ಇದೆ. ಈ ಒಂದು ಪೇಂಟಿಂಗ್ ರೋಲರ್ ಬಂದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಸೊ ನೀವು ಆಫ್ಲೈನಲ್ಲಿ ತೊಗೊಂಬರ್ತೀನಿ ಅಂದರೆ ಪೇಂಟ್ನ ನೀವೆಲ್ಲಿ ಖರೀದಿ ಮಾಡ್ತಿರೋ ಅಲ್ಲೇ ನಿಮಗೆ ಈ ಒಂದು ಪೇಂಟಿಂಗ್ ರೋಲರ್ ಕೂಡ ಬರುತ್ತೆ. ಸೊ ನೀವು ಅಲ್ಲಿ ಹೋಗಿ ಈ ಒಂದು ಪೇಂಟಿಂಗ್ ರೋಲರ್ನ ತೊಗೊಂಬರ್ಬೋದು. ಇನ್ನು ಎರಡನೇ ಒಂದು ಮೆಟೀರಿಯಲ್ ಬೇಕಾಗಿರೋದು ನಿಮಗೆ ಟೇಪ್. ಹೌದು ಫ್ರೆಂಡ್ಸ್, ನಿಮಗೆ ಒಂದು ಪೇಪರ್ ಟೇಪಿನ ಅಗತ್ಯ ಇರುತ್ತೆ. ಸೊ ಈ ಒಂದು ಪೇಪರ್ ಟೇಪ್ ಕೂಡ ಅಷ್ಟೇ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಆಫ್ಲೈನಲ್ಲಿ ತರ್ತೀನಿ ಅಂದರೆ ಬುಕ್ ಸ್ಟೋರಲ್ಲಿ ತರ್ಬೋದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ತುಂಬ ದೊಡ್ಡದು ತರೋದಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಕಡಿಮೆ ಅಗಲ ಹೊಂದಿರುವ ಟೇಪ್ಗಳನ್ನು ತೊಗೊಂಬನ್ನಿ ಅಂತ ಹೇಳ್ತೀನಿ. ಸೊ ನಾನು ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಟೇಪ್ಗಳನ್ನು ತರಬೇಕಾಗುತ್ತೆ. ಸೊ ಸ್ವಲ್ಪ ಸ್ಮಾಲ್ ಸೈಜಲ್ಲಿರುವಂಥದ್ದನ್ನು ಟೇಪ್ನ ತೊಗೊಂಬನ್ನಿ ಅಂತ ಹೇಳ್ತೀನಿ. ಇನ್ನು ಮೂರನೇ ಒಂದು ಮೆಟೀರಿಯಲ್ ಬಂದು ಬ್ಲೇಡ್. ಹೌದು ಫ್ರೆಂಡ್ಸ್, ನೀವು ಪೇಂಟಿಂಗ್ ಬ್ಲೇಡ್ನು ಕೂಡ ತರಬೇಕಾಗುತ್ತೆ. ಈ ಒಂದು ಪೇಂಟಿಂಗ್ ಬ್ಲೇಡು ಕೂಡ ತುಂಬಾ ಅಗತ್ಯ ಇದೆ. ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅವಶ್ಯಕತೆ ಇರಲ್ಲ, ಕೆಲವೊಂದು ಬಾರಿ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಒಂದು ಪೇಂಟಿಂಗ್ ಬ್ಲೇಡ್ನು ಕೂಡ ತಂದಿಟ್ಕೊಂಡಿರಿ ಅಂತ ಹೇಳ್ತೀನಿ. ಸೊ ಇದರಿಂದ ಕೂಡ ನೀವು ಡಿಸೈನು ಮಾಡ್ಕೊಬೋದು, ಮತ್ತು ಇನ್ನೂ ಬೇರೆ ಬೇರೆ ಒಂದು ಕೆಲಸಗಳಿಗೂ ಕೂಡ ಈ ಒಂದು ಪೇಂಟಿಂಗ್ ಬ್ಲೇಡ್ ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಬಂದಿರಿ ಅಂತ ಹೇಳ್ತೀನಿ. ಇದು ಬಂದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಕೂಡ ಸಿಗುತ್ತೆ. ಆಫ್ಲೈನಲ್ಲಿ ತರ್ತೀನಿ ಅಂದರೆ ಪೇಂಟಿಂಗ್ ಅಂಗಡಿಗಳಲ್ಲೇ ತರಬಹುದು. ಸೊ ನೀವು ಇದನ್ನು ಕೂಡ ತೊಗೊಂಬನ್ನಿ. ಇನ್ನು ನೆಕ್ಸ್ಟು ಇದಿಷ್ಟು ಎಕ್ವಿಪ್ಮೆಂಟ್ಸ್ಗಳಿಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಕೇಳ್ಬೋದು. ಸೊ ಇದಿಷ್ಟು ಎಕ್ವಿಪ್ಮೆಂಟ್ಸ್ಗಳಿಗೆ ನಿಮಗೆ ಅರೌಂಡ್ ಅಂದರೂ 500 ರೂಪಾಯಿ ಒಳಗಡೆ ನೀವು ಇದಿಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಕೂಡ ನೀವು ತರಬಹುದು. ಸೊ ಇನ್ನು ನೆಕ್ಸ್ಟು ಪೇಂಟಿಂಗ್ ವಿಚಾರಕ್ಕೆ ಬರೋಣ. ಈ ಒಂದು ಪೇಂಟಿಂಗ್ ಬಂದು ಇದು ನೀವು ಎಷ್ಟು ಪೇಂಟ್ನ ತೊಗೊಂಬರ್ತೀರಾ, ಅಂದರೆ ವಾಲ್ಗಳು ಎಷ್ಟು ದೊಡ್ಡದಿದೆ, ಸೊ ಆ ಒಂದು ರಿಲೇಟೆಡಲ್ಲಿ ನೀವು ಪೇಂಟ್ನ ತರಬೇಕಾಗುತ್ತೆ. ಸೊ ಕೆಲವೊಂದು ವಾಲ್ಗಳು ತುಂಬಾ ದೊಡ್ಡದಿರುತ್ತೆ, ಇನ್ನು ಕೆಲವೊಂದು ವಾಲ್ಗಳು ತುಂಬ ಚಿಕ್ಕದಿರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಎಷ್ಟು ಲೀಟ್ರು ಪೇಂಟ್ ಬೇಕು, ಸೊ ಅದನ್ನು ನೀವು ಪೇಂಟ್ನ ನೋಡಿಕೊಂಡು ತೊಗೊಂಬನ್ನಿ ಅಂತ ಹೇಳ್ತೀನಿ. ಅದೇ ರೀತಿ ಯಾವ ಕಂಪ್ನಿ ನೀವು ಪೇಂಟ್ ತೊಗೊಂಬರ್ತೀರಾ, ಸೊ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಪೇಂಟ್ ಚಾರ್ಜಸ್ನ ನಾವು ಹೇಳೋದಕ್ಕಾಗಲ್ಲ. ನಿಮ್ಗೆ ಅಪ್ರಾಕ್ಸಿಮೇಟ್ಲಿ
ಅಂತ ಹೇಳೋದಾದರೆ 1000 ರೂಪಾಯಿಂದ ಹಿಡಿದು 2000 3000 ರೂಪಾಯಿ ಒಳಗಡೆ ನಿಮಗೆ ಪೇಂಟಿಂಗ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಹೇಳೋದು ಡಿಸೈನ್ ಪೇಂಟಿಂಗ್ಗಳನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಡಿಸೈನ್ ಪೇಂಟಿಂಗ್ ಬಂದು ನೀವೇ ಸ್ವತಃ ಮಾಡ್ಕೊಬೋದು. ಸೊ ಇದಕ್ಕೆ ಯಾವುದೇ ರೀತಿ ಪೇಂಟರ್ಸ್ಗಳ ಅವಶ್ಯಕತೆ ಇರಲ್ಲ, ನೀವೇ ಓನಾಗಿ ಮಾಡ್ಕೊಬೋದು. ಇದು ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಮನೆಯ ವಾಲ್ಗೆ ನೀವು ಒಂದು ಮೊದಲನೇ ಕೋಟ್ನ ನೀವು ಪೇಂಟ್ನ ಮಾಡ್ಕೊಬೇಕಾಗುತ್ತೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ವೈಟ್ ಪೇಂಟ್ನ ನೀವು ಮೊದಲನೇ ಕೋಟ್ಗೆ ಹೊಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದರೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ವೈಟ್ ಪೇಂಟ್ನ ನೀವು ಮೊದಲನೇ ಒಂದು ಕೋಟಲ್ಲಿ ಹೊಡ್ಕೊಳ್ಳಿ ಅಂತ ಹೇಳ್ತೀನಿ. ಎರಡನೇ ಕೋಟಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಸೊ ಒಂದು ಕಲರ್ಗೆ ರಿಲೇಟೆಡಲ್ಲಿ ಪೇಂಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎರಡನೇ ಕೋಟ್ ಹೊಡಿಬೇಕಾದ್ರೆ ಫಸ್ಟು ನೀವೊಂದು ಸ್ಕೆಚ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಸೊ ಒಂದು ಡಿಸೈನ್ಗೆ ತಕ್ಕಂತೆ ನೀವೊಂದು ಸ್ಕೆಚ್ ಮಾಡ್ಕೊಬೇಕಾಗುತ್ತೆ. ಸೊ ಸ್ಕೆಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ಆ ಸ್ಕೆಚ್ಗೆ ರಿಲೇಟೆಡಲ್ಲಿ ನೀವು ಈ ಒಂದು ಪೇಪರ್ ಟೇಪ್ ಏನಿರುತ್ತೆ ಆ ಒಂದು ಟೇಪ್ನ ನೀವು ಗೋಡೆಗಳಿಗೆ ಅಂಟಿಸ್ಬೇಕಾಗುತ್ತೆ. ಸೊ ಅಂಟಿಸಿದ ನಂತರ ನೆಕ್ಸ್ಟು ನೀವು ಎರಡನೇ ಒಂದು ಕೋಟ್ ಪೇಂಟ್ನ ಹೊಡಿಬೇಕಾಗುತ್ತೆ. ಅಂದರೆ ನೀವು ಯಾವ ಕಲರ್ ಪೇಂಟ್ನ ಮಾಡಬೇಕು ಅಂತ ಇರ್ತೀರ ಸೊ ಒಂದು ಕಲರ್ ಪೇಂಟ್ನ ನೀವು ಹಚ್ಬೇಕಾಗುತ್ತೆ. ಸೊ ರೋಲರಿಂದಲೇ ಹಚ್ಚಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸೊ ಅದು ನೀವು ಏನು ಟೇಪ್ ಅಂಟಿಸಿರ್ತೀರ ಆ ಟೇಪ್ ಮೇಲೆ ಪೇಂಟ್ ಮಾಡಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಟೇಪ್ ಮೇಲೆ ನೀಟಾಗಿ ಪೇಂಟ್ ಮಾಡಿ, ಎಲ್ಲ ಕಡೆ ಪೇಂಟ್ ಮಾಡಿ, ಕಂಪ್ಲೀಟ್ ಒಂದು ವಾಲ್ನೇ ಪೇಂಟ್ ಮಾಡಿ. ಪೇಂಟ್ ಮಾಡಿದ ನಂತರ ನೆಕ್ಸ್ಟು ನೀವೇನು ಟೇಪ್ನ ಅಂಟಿಸಿರ್ತೀರ ಆ ಒಂದು ಟೇಪ್ನ ರಿಮೂವ್ ಮಾಡಿ. ಸೊ ರಿಮೂವ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಯೂನೀಕಾಗಿ ಪೇಂಟಿಂಗ್ ಅನ್ನೋದು ಬರುತ್ತೆ. ಸೊ ಡಿಫ್ರೆಂಟ್ ಡಿಸೈನಲ್ಲೇ ಬರುತ್ತೆ. ಸೊ ನಾರ್ಮಲ್ ನೀವು ಕಂಪ್ಲೀಟ್ ಒಂದು ವಾಲ್ಗೆ ಪೇಂಟ್ ಮಾಡೋದಕ್ಕಿಂತ ಈ ರೀತಿ ಡಿಸೈನ್ ಪೇಂಟಿಂಗ್ಗಳನ್ನು ಮಾಡ್ತು ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಪೇಂಟಿಂಗ್ ಬಂದು ನೀವು ಮೇನ್ಲಿ ಹಾಲಲ್ಲಿ ಮಾಡ್ಬೋದು, ಡೈನಿಂಗ್ ಹಾಲಲ್ಲಿ ಮಾಡ್ಬೋದು, ಅದು ಬಿಟ್ಟರೆ ಸ್ಟಡಿ ರೂಮ್ಗಳಲ್ಲಿ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಅದು ಬಿಟ್ಟರೆ ನೀವು ಸ್ಟುಡಿಯೋಗಳಲ್ಲಿ ಶಾಪ್ಗಳಲ್ಲೂ ಕೂಡ ಮಾಡ್ಬೋದು. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕಸ್ಟಮರ್ಸ್ಗಳಿಗೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ನೀವು ಒಂದೊಂದು ವಾಲ್ಗಳಿಗೆ ಪೇಂಟ್ ಮಾಡ್ತೀನಿ ಅಂದರೆ ಆರಾಮಾಗಿ ನೀವೇ ಮಾಡ್ಕೊಬೋದು. ಸೊ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಲ್ಟಿಪಲ್ ವಾಲ್ಸ್ಗಳಿಗೆ ಪೇಂಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಂಗಾಗಿ ಮಲ್ಟಿಪಲ್ ವಾಲ್ಸ್ಗಳಿಗೆ ನೀವು ಪೇಂಟ್ ಮಾಡ್ತೀನಿ, ಡಿಸೈನ್ ಪೇಂಟಿಂಗ್ಗಳನ್ನು ಮಾಡ್ತೀನಿ ಅಂದರೆ ಸೊ ನೀವು ಅದಕ್ಕೆ ಎಕ್ಸ್ಪರ್ಟ್ ಇರುವಂಥವ್ರನ್ನ ಕರೆಸಿ ಅಂತ ಹೇಳ್ತೀನಿ. ಅಂದರೆ ಪೇಂಟರ್ಸ್ಗಳನ್ನ ಕರೆಸಿ ನೀವು ಪೇಂಟ್ ಮಾಡಿಸ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಂಗಾಗಿ ಸೊ ಇನ್ನು ನೆಕ್ಸ್ಟು ಯಾವ್ಯಾವೆಲ್ಲ ರೀತಿ ನಾವು ಪೇಂಟಿಂಗ್ಗಳನ್ನು ಮಾಡ್ಕೊಬೋದು ಅಂತ ನೋಡೋಣ. ಸೊ ನಾನಿವಾಗ ಒಂದೊಂದಾಗಿ ಸ್ಕ್ರೀನಲ್ಲಿ ಫೋಟೋಸ್ಗಳನ್ನು ಕೂಡ ಸ್ಲೈಡ್ ಮಾಡ್ತೀನಿ, ನೀವು ನೋಡ್ಕೊಬೋದು. ಸೊ ಈ ರೀತಿ ನೀವು ಯೂನಿಕ್ ಡಿಸೈನಲ್ಲಿ ಪೇಂಟಿಂಗ್ಗಳನ್ನು ಮಾಡ್ಕೊಬೋದು ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.